ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಮೆಹಂದಿ ಶಾಸ್ತ್ರದ ದಿನ ಮುದ್ದಿನ ಅಕ್ಕ ತಮ್ಮರ ಹತ್ತಿರ ಕೊನೆಯ ಆಸೆಯನ್ನು ಕೇಳಿದಾಗ ಅವನು ಸಾಮಾನನ್ನು ಕೇಳಿದ. ಅದಕ್ಕೆ ಅವನಕ್ಕ ಏನು ಮಾಡಿದಳು ಅಂತ ಗೊತ್ತಾಗ್ಬೇಕಂದ್ರೆ ಕಥೆನ ಪೂರ್ತಿ ಕೇಳಬೇಕು. ಸಹನಾಳಂತ ದಂತದ ಗೊಂಬೆಯಂತಿರುವ ಹೆಣ್ಣಿಗೆ ಮದುವೆಯಾಗುವ ವಯಸ್ಸಾದರೂ ಗಂಡು ಮಾತ್ರ ಸಿಗುತ್ತಲೇ ಇರಲಿಲ್ಲ. ಅದಕ್ಕೆ ಶಾಸ್ತ್ರಿಗಳ ಹತ್ರ ಕೇಳಿದಾಗ ಮನೆಯಲ್ಲಿರುವ ಸಮಸ್ಯೆಯಿಂದಾಗಿ ಹಾಗೂ ಸಹನ ಜಾತಕದಲ್ಲಿರುವ ದೋಷದಿಂದಾಗಿ ಅವಳಿಗೆ ಗಂಡು ಸಿಗುತ್ತಿಲ್ಲ. ಇವೆರಡು ಸಮಸ್ಯೆ ಪರಿಹಾರವಾದರೆ ಸಹನಾಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ದರು. ಶಾಸ್ತ್ರಿಗಳ ಮಾತಿನಂತೆ ಸಹನಾಳ ಅಪ್ಪ ಅಮ್ಮ ಪೂಜೆ ಪುನಸ್ಕಾರಗಳು ಮಾಡಿದರೂ ದೋಷ ನಿವಾರಣೆಗೆ ಪೂಜೆ ಪುನಸ್ಕಾರಗಳು ಮಾಡಿದ ಸ್ವಲ್ಪ ದಿನದಲ್ಲಿ ಸಹನಾಗೆ ಕಂಕಣ ಭಾಗ್ಯ ಕೂಡಿ ಬಂತು. ಸಹನಾಗೆ ಎಂತಹ ಸಂಬಂಧ ಬಂದಿತ್ತು ಅಂದ್ರೆ ಅಮೆರಿಕಾದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ಹುಡುಗನ ಸಂಬಂಧ ಬಂದಿತ್ತು. ಅವನ ಹೆಸರು ಪ್ರೀತಮ್ ಅಂತ. ಕುಟುಂಬದವರಿಗೆ ಇಷ್ಟವಿದ್ದ ಕಾರಣ ಕೂಡಲೇ ನಿಶ್ಚಿತಾರ್ಥ ಮಾಡಿ ಮದುವೆ ದಿನವನ್ನು ಗೊತ್ತು ಮಾಡಿದ್ದರು. ಸಹನಾಗಿ ಎಲ್ಲದ ಸಂತೋಷ. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ದಿನವಿಡೀ ಕುಣಿದು ಕುಪ್ಪಳಿಸುತ್ತಿದ್ದಳು. ಆದರೆ ಸಹನಾಳ ತಮ್ಮನಾದ ವರುಣನಿಗೆ ತುಂಬಾನೇ ಬೇಸರವಾಗುತ್ತಿತ್ತು. ಇಷ್ಟು ದಿನ ಮಲಗುವಾಗ ಸುಂದರವಾಗಿರುವ ಅಕ್ಕನನ್ನು ತಬ್ಬಿಕೊಂಡು ಮಲಗುತ್ತಿದ್ದ. ಆದರೆ ಇನ್ನು ಮುಂದೆ ನನ್ನ ಜೊತೆಗೆ ಯಾರೂ ಕೂಡ ಇರೋದಿಲ್ಲ ಅಂತ ಪದೇ ಪದೇ ಕಾಡುತ್ತಿತ್ತು. ವರುಣನಿಗೆ ಮುದ್ದಿನ ಅಕ್ಕನನ್ನಾಗಿರುವ ಸಹನಾ ಅಂದರೆ ತುಂಬಾನೇ ಇಷ್ಟ. ಹೇಗಾದರೂ ಮಾಡಿ ಸಹನಾಗೆ ಒಂದು ಸಲವಾದರೂ ಮಾಡಬೇಕೆಂಬ ಆಸೆ ಇಟ್ಟುಕೊಂಡಿದ್ದ. ಆದರೆ ಅವಳ ಹತ್ತಿರ ಕೇಳುವುದಕ್ಕೆ ಭಯ. ಸುಮ್ಮನಿದ್ದ. ವರುಣ್ ಸಹನಾಳ ಜೊತೆ ಮಲಗುವಾಗ ಏನೆಲ್ಲ ಮಾಡುತ್ತಿದ್ದ. ಆದರೆ ಸಹನಾ ಮುದ್ದಿನ ತಮ್ಮ ಅಂತ ಸುಮ್ಮನಿರುತ್ತಿದ್ದಳು. ವರುಣ್ ಬೇಕು ಅಂತಾನೆ ಆಸೆಯಿಂದ ಕೆಲವು ಭಾಗಗಳನ್ನು ಮುಟ್ಟುತ್ತಿದ್ದ. ಆದರೆ ಅವಳು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಸುಮ್ಮನಾಗುತ್ತಿದ್ದಳು. ಅವನಿಗೆ ಇಷ್ಟು ದಿನ ಆದರೂ ಮಾಡಬಹುದಿತ್ತು, ಇನ್ನು ಮುಂದೆ ಅವಳೇ ಇರೋದಿಲ್ಲವಲ್ಲ ಅನ್ನೋ ಚಿಂತೆ ಶುರುವಾಗಿತ್ತು. ಪ್ರೀತಮ್ ಡಾಕ್ಟರ್ ಆಗಿರೋದ್ರಿಂದ ಅವನಿಗೆ ಜಾಸ್ತಿ ದಿನ ರಜೆ ತೆಗೆದುಕೊಳ್ಳುವ ಹಾಗಿರಲಿಲ್ಲ. ಹಾಗಾಗಿ ನಿಶ್ಚಿತಾರ್ಥ ಮುಗಿದ 10ನೇ ದಿನಕ್ಕೆ ಮದುವೆ ದಿನವನ್ನು ಇಟ್ಟಿದ್ದರು. ವರುಣ್ ಮತ್ತು ಸಹನಾ ಪ್ರತಿದಿನ 9 ಗಂಟೆಗೆ ಮಲಗುತ್ತಿದ್ದರು. ಆದರೆ ನಿಶ್ಚಿತಾರ್ಥ ಮುಗಿದ ಮೇಲೆ ಸಹನಾ ಮಲಗುವಾಗ 11 ಗಂಟೆಯಾಗುತ್ತಿತ್ತು. ಯಾಕೆಂದರೆ ಅವಳು ಪ್ರೀತಮ್ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ವರುಣ್ ಸಹನಾ ಬರುವವರೆಗೂ ಕಾಯುತ್ತಿದ್ದ. ಸಹನಾ ಪ್ರೀತಮ್ ಜೊತೆ ಮಾತಾಡಿ ಬಂದ ಮೇಲೆ ಏನಾದರೂ ಆಗಲಿ, ಇವತ್ತು ಅಕ್ಕನ ಹತ್ತಿರ ಒಂದು ಸಲ ಮಾಡೋದಕ್ಕೆ ಅವಕಾಶ ಕೊಡ್ತೀಯಾ ಅಂತ ಧೈರ್ಯ ಮಾಡಿ ಕೇಳೋದಕ್ಕೆ ಪ್ರಯತ್ನ ಪಡುತ್ತಿದ್ದ. ಆದರೆ ಭಯದಲ್ಲಿ ಪ್ರತಿ ಸಾರಿಯೂ ಇವತ್ತು ಬೇಡ, ನಾಳೆ ಕೇಳ್ತೇನೆ ಅಂತ ಮುಂದೆ ಹಾಕುತ್ತಿದ್ದ. ಎಷ್ಟೇ ಪ್ರಯತ್ನ ಪಟ್ಟರೂ ವರುಣನಿಗೆ ಕೇಳೋಕ್ಕಾಗದೆ ಸಹನಾಳ ಮೆಹಂದಿ ಕಾರ್ಯಕ್ರಮದ ದಿನ ಬಂದೇ ಬಿಟ್ಟಿತ್ತು. ಅವತ್ತು ಸಹನಾಳ ಕುಟುಂಬದಲ್ಲೆಲ್ಲರೂ ಸಂಭ್ರಮ ಸಡಗರದಲ್ಲಿದ್ದರು. ಆದರೆ ವರುಣ್ ಮಾತ್ರ ಮಾಡಿಕೊಂಡಿದ್ದ. ಬಂಧು ಬಳಗದವರೆಲ್ಲರಿಗೂ ಫೋಟೋ ತೆಗೆದು ನಂತರ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಎಲ್ಲರ ಊಟ ಮುಗಿಯುವ ಹೊತ್ತಿಗೆ ರಾತ್ರಿ 10 ಗಂಟೆಯಾಗಿತ್ತು. ಮರುದಿನ ಬೆಳಗ್ಗೆ ಮಂಟಪಕ್ಕೆ ಬೇಗನೆ ಹೋಗಬೇಕಂತ ಎಲ್ಲರೂ ಕೂಡ ಬೇಗನೆ ಮಲಗಿದ್ದರು. ವರುಣ್ ಮಲಗುವಾಗ ಸಹನಾಳ ಹತ್ತಿರ, ಅಕ್ಕ, ನಾಳೆಯಿಂದ ನೀನು ನಮ್ಮ ಮನೆಯಲ್ಲಿ ಇರೋದಿಲ್ಲ, ನೀನಿರುವುದು ಇವತ್ತು ಕೊನೆಯ ದಿನ. ಹಾಗಾಗಿ ಇವತ್ತೊಂದಿನ ರಾತ್ರಿ ನಿನ್ನ ಜೊತೆ ಮಲಗುವುದಾ ಅಂತ ಕೇಳ್ತಾನೆ. ಅದಕ್ಕೆ ಸರಿ ಅಂತ ಬಾ ಅಂತ ಸಹನಾ ಹೇಳ್ತಾಳೆ. ನಂತರ ವರುಣ್ ಮತ್ತು ಸಹನಾ ಇಬ್ಬರು ಕೂಡ ಜೊತೆಯಾಗಿ ನಿದ್ದೆ ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ವರುಣ್ ಅಕ್ಕನನ್ನು ತಬ್ಬಿಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಸಹನಾ ಅವನಿಗೆ ಸಮಾಧಾನ ಮಾಡುತ್ತಾ, ಜೀವನವಿಡೀ ನಾನು ನಿನ್ನ ಜೊತೆ ಹೀಗೆ ಇರೋದಕ್ಕೆ ಆಗಲ್ಲ. ಹೆಣ್ಣು ಮಕ್ಕಳಿಗೆ ವಯಸ್ಸಾದ ಮೇಲೆ ಬೇರೆಯವರ ಮನೆಗೆ ಹೋಗಲೇಬೇಕು. ನಾನು ನಿನ್ನ ಜೊತೆ ಇರುವುದು ಇವತ್ತು ಕೊನೆಯ ದಿನ. ನಿನಗೆ ಏನಾದರೂ ಆಸೆ ಇದ್ದರೆ ಕೇಳು, ನಾನು ಅದನ್ನು ಈಡೇರಿಸುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ವರುಣ್, ಅಕ್ಕ, ಯಾವ ರೀತಿ ಆಸೆ ಅಂತ ಕೇಳ್ತಾನೆ. ಅದಕ್ಕೆ ಸಹನಾ, ಏನಾದರೂ ಪರವಾಗಿಲ್ಲ, ನಿನಗೆ ಬೇಕಿರೋದನ್ನ ಕೇಳು ಅಂತ ಹೇಳ್ತಾಳೆ. ವರುಣ್, ಇವತ್ತು ಏನಾದರೂ ಆಗಲಿ ಸಹನಾ ನನ್ನ ಜೊತೆ ಇರುವುದೇ ಒಂದೇ ಕೊನೆಯ ದಿನ. ಇನ್ನು ಮುಂದೆ ಬೇಕೆಂದರೂ ಕೇಳುವುದಕ್ಕೆ ಆಗಲ್ಲ. ಹಾಗಾಗಿ ಧೈರ್ಯ ಮಾಡಿ ಕೇಳೇ ಬಿಡ್ತಾನೆ ಅಂತ ವಯಸ್ಸಿನಲ್ಲೇ ಅಂದುಕೊಂಡು, ನನಗೆ ಒಂದು ಸಲವಾದರೂ ಮಾಡಬೇಕೆಂದು ಆಸೆ ಇದೆ, ಇಟ್ಟುಕೊಂಡಿದ್ದೇನೆ. ಇವತ್ತು ಮಾಡೋದಕ್ಕೆ ಅವಕಾಶ ಕೊಡ್ತೀಯಾ ಅಂತ ಕೇಳ್ತಾನೆ. ವರುಣ್ ಕೇಳುವುದಕ್ಕೇನೋ ಕೇಳಿಬಿಟ್ಟ. ಆದರೆ ಸಹನಾ ಹತ್ತಿರ ಕೇಳಿದ ನಂತರ ಅವನಿಗೆ ತುಂಬಾನೇ ಭಯವಾಗುವುದಕ್ಕೆ ಶುರುವಾಗುತ್ತೆ. ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಸಹನಾ ಸ್ವಲ್ಪವೂ ಕೂಡ ಹಿಂದೆ ಮುಂದೆ ಯೋಚಿಸಿ, ತಗೋ, ಅದು ಬೆಳಗ್ಗೆ ಆಗುವ ತನಕ ನಿನ್ನದ್ದೇ, ನಿನಗೆ ಇಷ್ಟ ಬಂದಂತೆ ಮಾಡು ಅಂತ ಹೇಳ್ತಾಳೆ. ಆಗ ವರುಣನಿಗೆ ಆಶ್ಚರ್ಯವಾಗಿ, ಆ ಮಾತನ್ನು ನೀನೇ ಹೇಳುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಹೌದು ವರುಣ್, ನಾನೇ ಹೇಳುತ್ತಿರುವುದು. ನೀನು ನನಗೆ ಎಷ್ಟು ಸಹಾಯ ಮಾಡಿದ್ದೀಯಾ, ಆದರೆ ನಾನು ಆ ಸಹಾಯಕ್ಕೆ ಏನು ಕೊಟ್ಟಿರಲಿಲ್ಲ. ನೀನು ಇದುವರೆಗೂ ನನ್ನ ಹತ್ತಿರ ಏನೂ ಸಹ ಕೇಳಿದವನಲ್ಲ. ಆದರೆ ಇವತ್ತು ಇಷ್ಟು ಪ್ರೀತಿಯಿಂದ ಕೇಳಿದಾಗ ನಾನು ಕೊಡದಿದ್ದರೆ ನಾನೊಬ್ಬ ಅಕ್ಕನಾಗಿ ವ್ಯರ್ಥವಾಗುತ್ತದೆ ಅಂತ ಹೇಳ್ತಾಳೆ. ವರುಣನಿಗೆ ತುಂಬಾನೇ ಸಂತೋಷವಾಗುತ್ತೆ. ಇನ್ನು ಮುಂದೆ ನನಗೆ ಇಂತಹ ಅವಕಾಶ ಬೇಕೆಂದರೂ ಸಿಗೋದಿಲ್ಲ. ಹಾಗಾಗಿ ಇವತ್ತು ಚೆನ್ನಾಗಿ ಉಪಯೋಗಿಸ್ಕೊಳ್ತೇನೆ ಅಂದುಕೊಂಡು ಮೊದಲು ಅದನ್ನು ಕಣ್ಣಾರೆ ಕಂಡು ಕಣ್ತುಂಬಿಕೊಳ್ಳುತ್ತಾನೆ. ನಂತರ ಸವಿದು ಇಷ್ಟ ಬಂದ ರೀತಿಯಲ್ಲಿ ಮಾಡುತ್ತಾನೆ. ಅವಳು ನೋವಾದರೂ ಸಹ ಸಹಿಸಿಕೊಳ್ಳುತ್ತಾಳೆ. ಬೆಳಗ್ಗೆ ಆಗುವಷ್ಟರಲ್ಲಿ ಹೆಚ್ಚು ಕಡಿಮೆ 4 ಸಾರಿ ಉಪಯೋಗಿಸಿಕೊಳ್ತಾನೆ. ಬೆಳಗ್ಗೆ ಮದುವೆಯ ಶಾಸ್ತ್ರವಿದ್ದರಿಂದ ಸಹನಾ ಬೇಗನೆ ಎದ್ದು ಎಲ್ಲಾ ಶಾಸ್ತ್ರವನ್ನು ಮುಗಿಸುತ್ತಾಳೆ.
ಆಮೇಲೆ ಎಲ್ಲರೂ ಸಹ ಮಂಟಪಕ್ಕೆ ಹೋಗಲು ಸಿದ್ಧರಾಗುತ್ತಾರೆ. ವರುಣನಿಗೆ ಸುಸ್ತಾಗಿದ್ದ ಕಾರಣ ತಡವಾಗಿ ಎದ್ದು ಅಕ್ಕನೊಂದಿಗೆ ಅಪ್ಪುಗೆ ಕೊಟ್ಟು ಅವನು ಕೂಡ ಹೊರಡುತ್ತಾನೆ. ನಂತರ ಮಂಟಪದಲ್ಲಿ ಮದುವೆಯ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತದೆ. ಸಹನಾ ಮದುವೆಯಾದ ಮೇಲೆ ಗಂಡನ ಜೊತೆ ಅಮೆರಿಕಾಗೆ ಹೋಗ್ತಾಳೆ. ಇದಾದ ಮೇಲೆ ವರುಣನಿಗೆ ಸಹನಾ ಯಾವತ್ತೂ ಸಿಗುವುದಿಲ್ಲ. ಅದೇ ಮೊದಲು ಅದೇ ಕೊನೆ. ಧನ್ಯವಾದಗಳು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.